ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮೋರಬ ಗ್ರಾಮದಲ್ಲಿ ವಿವಿಧ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ವಿವಿಧ ಗ್ರಾಮಗಳ 2025 ಮತ್ತು 26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಮಂಜೂರಾದ ರಸ್ತೆ ಕಾಮಗಾರಿಗಳ ಒಟ್ಟು ಅಂದಾಜು ಮೊತ್ತ 2,50,00,000 ರೂಪಾಯಿಗಳು ಮಂಜೂರಾತಿಯಾಗಿದ್ದು 10/6/2026ರಂದು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಮೋರಬ್ ಗ್ರಾಮದಲ್ಲಿ ವಿವಿಧ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಜನರ ಮನವಿಗಳನ್ನು ಸ್ವೀಕರಿಸಿ ಮಾತನಾಡಿದರು. ಶ್ರೀ ಡಿಎಸ್ ನಾಯಿಕ್, ಕಾಂಗ್ರೆಸ್ ಮುಖಂಡರು, ಶ್ರೀ ಸಂಜು ಬಾನೆ, ದಸ್ತಗಿರಿ ಕಾಗವಾಡ, ಶ್ರೀ ರಾಜು ಶಿರ್ಗಾವಿ ವಕೀಲರು, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ. ಯೋಜನೆಯಡಿ ಮಂಜೂರಾದ 15 ರಸ್ತೆ ಕಾಮಗಾರಿಗಳ ಒಟ್ಟು ಮೊತ್ತ 200 ಲಕ್ಷಗಳು, 2,50,00,000 ರೂಪಾಯಿ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಸ್ವಲ್ಪ ಯೋಚಿಸಿದ್ರೆ ಮೇಡಮ್ ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಇವತ್ತಿನ ಎಸ್ಸಿಪಿ ಟಿಎಸ್ಪಿ ರೋಡ್ಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ತಮ್ಮ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಭಾಗದ ಎಲ್ಲ ಮುಖಂಡರಾದಂಥ ಡಿಎಸ್ ನಾಯಕ್ ಅವರೇ, ಸಂಜು ಬಾನಿಯವರಾಗಿರ್ಬೋದು, ದಸ್ತಗಿರಿ ಕಾಗವಾಡೆ, ಸಜ್ಜನ್ ಅವರೇ, ರೋಹಿತ್ ಅವರೇ, ಸದಾಶಿವ್ ಗಡ್ಡಿ ಅವರೇ, ರಾಜು ಶಿರ್ಗಾ ಅವರೇ, ಜಯಕುಮಾರ್ ಸನದಿ ಅವರೇ, ಕಲ್ಪನಾ ಕಾಂಬ್ಳೆ ಅವರೇ, ಸಂಪಾಜಿ ಶಿಂದೆ ಅವರೇ, ರೋಹಿತ್ ಅವರೇ, ಮುಗಳಿಯಾರ್ ಅವರೇ, ಹಾಗೆ ಬಂದಂಥ ಎಲ್ಲ 20 ಗ್ರಾಮದ ಎಲ್ಲ ಮುಖಂಡರು, ಹಾಗೆ ಎಲ್ಲ ಸಮಸ್ತ ಕುಡಚಿ ಮತಕ್ಷೇತ್ರ ಬಾಂಧವರು ಕೂಡ, ಎಲ್ಲ ನನ್ನ ಸಹೋದರಿ ಕೂಡ ನನ್ನ ನಮಸ್ಕಾರಗಳು. ತುಂಬ ದಿನ ಆಯಿತು ತಮ್ಮ ಮತಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಹಾಗೆ ಪೆಂಡಿಂಗ್ ಇದ್ದು, ಬೇರೆ ಕಡೆನೂ ಪೆಂಡಿಂಗ್ ಇದ್ದು, ಮೊನ್ನೆ ನಾವು ಅಥಣಿ ಮತಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹಲವಾರು ರೋಡ್ ಹಾಗೂ ಡೆಸ್ಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದರೆ ಇಡೀ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕು. ತಂದೆಯವ್ರದ್ದು ಆಸೆ ಅದೇ ಕೂಡ. ತಮ್ಮ ಪ್ರಯತ್ನದಿಂದ, ತಮ್ಮ ಆಶೀರ್ವಾದದಿಂದ ಅವರಿಗೆ ಮತ್ತೆ ಸಚಿವರಾಗಿ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಬಂದಿದೆ. ಹಾಗಾಗಿ ಇನ್ನೂ 2 ವರ್ಷ ನಾವು ಸಾಧ್ಯವಾದಷ್ಟು ಈ ಭಾಗಕ್ಕೆ, ಬೆಳಗಾವಿ ಜನತೆಗೆ ಸಾಧ್ಯವಾದಷ್ಟು ಅಭಿವೃದ್ಧಿ ಕಾರ್ಯ ಮಾಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಕೂಡ ಮುಖ್ಯ. ಈಗಾಗಲೇ ಡಿಎಸ್ ನಾಯಕ್ ಅವರು ಕೂಡ ಒಂದು 4-5 ಮನವಿಗಳನ್ನು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಬಹಳ ಮುಖ್ಯವಾದದ್ದು ರೈತರಿಗೆ ನೀರು ಒದಗಿಸುವಂತ ಕಾರ್ಯ. ತಂದೆಯವರು ಹಲವಾರು ಬಾರಿ ತಮ್ಮ ಕ್ಷೇತ್ರಕ್ಕೆ ಕೆಲವು ಕೆನಾಲ್ಗಳಿಗೆ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿರುತ್ತಾರೆ.
ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.